ಓಂ ನಮಃ ಪ್ರಾಚ್ಯೈ ದಿಶೆ ಯಾಶ್ಚ ದೇವತಾಃ ಏತಸ್ಯಾಂ ಪ್ರತಿ ವಸಂತೆ ಏತಾಭ್ಯಶ್ಚ ನಮೋ ನಮಃ ಅಂತ ಹೀಗೆ ಪ್ರಾರಂಭ ಕಾಣ್ತದೆ. ಇದು ಈ ಪೂರ್ವ ದಿಕ್ಕಿನಲ್ಲಿರುವಂತಹ ದೇವತೆಗಳಿಗೆ ನಮಸ್ಕಾರ ಮಾಡುವಂತಹ ಒಂದು ವಿಧಾನ. ಘಟ್ಟದ ಮೇಲೆ ಅಥವಾ ಕೆಳಗೆ ಋಗ್ವೇದಗಳಲ್ಲಿ ಯಜುರ್ವೇದಗಳಲ್ಲಿ ಯಾರಲ್ಲಿ ಈ ವಿಧಾನ ಇದೆಯೋ ಒಬ್ಬೊಬ್ಬರಲ್ಲಿ ಒಂದೊಂದು ಕಡೆ ಥರ ವಿಧಾನಗಳಿವೆ. ಯಾರು ಈ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ ಅವರು ಇದನ್ನ ಅರ್ಥಪೂರ್ವಕವಾಗಿ ಆಚರಣೆಗೆ ತರಬೇಕು. ಓಂ ನಮಃ ಪ್ರಾಚ್ಯೈ ದಿಶೆ, ಪೂರ್ವ ದಿಕ್ಕಿಗೆ ನಮಸ್ಕಾರ. ಯಾಶ್ಚ ದೇವತಾಃ ಏತಸ್ಯಾಂ ಪ್ರತಿ ವಸಂತಿ ಏತಾಭ್ಯಶ್ಚ ನಮೋ ನಮಃ. ಮತ್ತೆ ಈ ಪೂರ್ವ ದಿಕ್ಕಿನಲ್ಲಿ ಯಾವ ದೇವತೆಗಳಿದ್ದಾರೋ ಆ ದೇವತೆಗಳಿಗೂ ಕೂಡ ನಮಸ್ಕಾರ. ಆ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೂ ಕೂಡ ನಮಸ್ಕಾರ ಅಂತ ಅದರ ಒಟ್ಟಾರೆ ಅರ್ಥ. ಪೂರ್ವ ದಿಕ್ಕಿಗೆ ನಮಸ್ಕಾರ ಮಾಡುವಾಗ ಆ ಪೂರ್ವ ದಿಕ್ಕಿನಲ್ಲಿರುವ ಯಾವ ದೇವತೆಗಳನ್ನು ನಾವು ಅನುಸಂಧಾನ ಮಾಡಬೇಕು, ಮತ್ತೆ ಆ ಪೂರ್ವ ದಿಕ್ಕಿನ ಪ್ರಾಚಿ ಎಂಬ ಶಬ್ದದ ಅರ್ಥ ಏನು, ಪೂರ್ವ ಎಂಬ ಶಬ್ದದ ಅರ್ಥ ಏನು, ಇದೆಲ್ಲವನ್ನು ಕೂಡ ನಾವೀಗ ಮೊದಲು ನೋಡಬೇಕು. ಪ್ರಾಚಿ ಅಂತ ನಾವೀಗ ಬಳಕೆ ಮಾಡಿದ ಶಬ್ದ. ಓಂ ನಮಃ ಪ್ರಾಚ್ಯೈ ದಿಶೆ, ಪೂರ್ವ ದಿಕ್ಕಿಗೆ ನಮಸ್ಕಾರ ಅಂತ. ಪ್ರಥಮಂ ಅಂಚತಿ ಸೂರ್ಯಂ ಪ್ರಾಪ್ನೋತಿ ಇತಿ ಪ್ರಾಚಿ. ಪ್ರ ಅಂದ್ರೆ ಪ್ರಥಮಂ ಮೊದಲು, ಅಂಚತಿ ಸೂರ್ಯನನ್ನು ಪಡೆಯುತ್ತದೆ. ಸೂರ್ಯ ಕಾಣಿಸಿಕೊಳ್ಳುವುದು ಆ ಪೂರ್ವ ದಿಕ್ಕಿನಲ್ಲಿ ಮೊದಲು. ಅದರಿಂದ ಪ್ರ ಅಂತ ಉಪಸರ್ಗ ಪೂರ್ವಕ ಅಂಚ ಧಾತು, ಅಂಚುಗತಿ ಪೂಜನೀಯ ಅನ್ನೋ ಧಾತುವಿಗೆ ಪ್ರ ಅನ್ನುವ ಉಪಸರ್ಗ ಬಂದು ಈ ಶಬ್ದ ನಿಷ್ಪನ್ನ ಆಗಿದೆ. ಮಹಾಭಾರತದ ಒಂದು ಕಡೆ ಹೀಗೆ ಉಲ್ಲೇಖ ಕಾಣಿಸ್ತದೆ. ಯಹ ಪ್ರಾಚೀಂ ದಿಶಂ ಜಿಗಾಯ ಯಾವತ್ ಸೂರ್ಯೋದಯಾತ್ ತತಸ್ತಸ್ಯ ಪ್ರಾಚೀತ್ವಂ ಅಂತ. ಸೂರ್ಯೋದಯ ಆಗುವುದು ಮೊದಲು ಅಲ್ಲಿ, ಆದ್ರಿಂದ ಅದಕ್ಕೆ ಪ್ರಾಚಿ ಅಂತ ಹೇಳ್ತಾರೆ. ಹೀಗೆ ಸೂರ್ಯ ಉದಯಿಸುವ ಪ್ರಾಚೀ ದಿಕ್ಕನ್ನು ಗೆದ್ದಿದ್ದರಿಂದ ಒಬ್ಬ ರಾಜನಿಗೆ ಪ್ರಾಚೀನ್ವಾನ್ ಅಂತ ಹೆಸರು ಬಂದದ್ದು ಉಲ್ಲೇಖ ಕಾಣಿಸ್ತದೆ. ಜನಮೇಜಯ ಅಂತ ಪಾಂಡವರ ಒಬ್ಬ ಮೂಲ ಪುರುಷ. ಈ ಪಾಂಡವರ ಮೊಮ್ಮಗ ಮರಿಮಗ ಜನಮೇಜಯ ಅಲ್ಲ, ಮತ್ತೊಬ್ಬ ಪೂರ್ವ ಪುರುಷ, ಅವನ ಮಗ ಪ್ರಾಚೀನ್ವಾನ್ ಅನ್ನುವನು ಸೂರ್ಯನ ಉದಯ ಆಗುವಂತಹ ಆ ಪೂರ್ವ ದಿಕ್ಕಿನ ಸಕಲ ಪ್ರದೇಶವನ್ನು ಗೆದ್ದಿದ್ದರಿಂದ ಪ್ರಾಚೀನ್ವಾನ್ ಅಂತ ಹೆಸರು ಪಡ್ಕೊಂಡ ಅಂತ ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರ್ತದೆ. ಅದು ಆಕಸ್ಮಿಕವಾಗಿ ಇಲ್ಲಿ ಉಪಲಬ್ಧ ಆಯ್ತಾದ್ರಿಂದ ಅದನ್ನ ತಮ್ಮೆದುರಿಗೆ ಹೇಳಿದೆ. ಮತ್ತೆ ಯತ್ರೈವ ಭಾನುಸ್ತು ವಿಯತ್ಯುದೇತಿ ಪ್ರಾಚೀತಿ ತಾಂ ವೇದವಿದೋ ವದಂತಿ ತಥಾ ಪುರಃ ಪೂಜಕ ಪೂಜ್ಯಯೋಶ್ಚ ಸದಾ ಆಗಮಜ್ಞಾಃ ಪ್ರವದಂತಿ ತಂತ್ರೆ. ಭಾನು ಎಲ್ಲಿ ಉದಯಿಸ್ತಾನೋ, ಮೊದಲು ಉದಯಿಸ್ತಾನೋ ಅದನ್ನು ಪ್ರಾಚಿ ಅಂತ ವೇದಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಕೆಲವು ಬಾರಿ ನಾವು ಯಾವ ದಿಕ್ಕಿನಲ್ಲಿ ಪೂಜೆ ಆಹ್ನಿಕ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಕೂತ್ಕೊಂಡಿರ್ತೀವೋ ಅದನ್ನೇ ಪ್ರಾಚಿ ದಿಕ್ಕು ಅಂತನೂ ಹೇಳ್ತಾರೆ. ನಾವು ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಕೆಲವು ಬಾರಿ ಉತ್ತರ ದಿಕ್ಕಿಗೆ ಕೂತ್ಕೊಂಡಿದ್ದಾಗ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನಾವು ಆಹ್ನಿಕ ಮಾಡುವ ಪ್ರಸಂಗದಲ್ಲಿ ಆ ಉತ್ತರ ದಿಕ್ಕನ್ನೇ ಪ್ರಾಚಿ ದಿಕ್ಕಂತ ತಾತ್ಕಾಲಿಕ ದೃಷ್ಟಿಯಿಂದ ಹೇಳುವುದು ಒಂದು ರೂಢಿಯಲ್ಲಿದೆ ಅಂತ ಹೀಗೆ ಕೆಲವು ಶಾಸ್ತ್ರದಲ್ಲಿ ಬರ್ತದೆ. ಆದರೆ ನಮಗೆ ಮುಖ್ಯ ಬೇಕಾಗಿರುವುದು ಎಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೋ ಸೂರ್ಯ ಅದನ್ನೇ ಪ್ರಾಚಿ ಅಂತ ಹೇಳುವುದು. ಅದು ನಮಗೆ ಪ್ರಾಚಿ. ಇದು ದಿಕ್ಕು ನಮಸ್ಕಾರದಲ್ಲಿ ಉಪಯುಕ್ತ ಆಗುವಂತಹ ವಿಷಯ. ಇದು ಪ್ರಾಚಿ ಅನ್ನುವ ಶಬ್ದದ ಬಗ್ಗೆ ಆಯಿತು. ಪೂರ್ವ ಅನ್ನುವ ಶಬ್ದ ನಾವು ಕೇಳ್ತಿರ್ತೇವೆ. ಪೂರ್ವ ಅನ್ನುವ ಶಬ್ದ ಹೇಗೆ ಬಳಕೆ ಬಂತು ಅದನ್ನ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 112ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ದಕ್ಷಿಣ ಉತ್ತರ ಇತ್ಯಾದಿ ಶಬ್ದಗಳ ಬಗ್ಗೆನೂ ಕೂಡ ಅಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಕಾಣಿಸ್ತದೆ. ಅದನ್ನು ನಾವು ಹೀಗೆ ನೋಡಬೇಕು. ಅಧ್ಯಾಯ ಸಂಖ್ಯೆ ಪಾಠ ಭೇದದ ಆಧಾರದ ಮೇಲೆ ಬೇರೆ ಬೇರೆನೂ ಆಗಬಹುದು. ಮಹಾಭಾರತದ ಆ ಉದ್ಯೋಗ ಪರ್ವದಲ್ಲಿ 108ನೇ ಅಧ್ಯಾಯ ನನಗಿಲ್ಲಿ ಕಾಣಿಸ್ತದೆ. ಗರುಡ ಮತ್ತೆ ಗಾಲವ ಇಬ್ಬರು ಕೂಡ ಸಂಚಾರ ಮಾಡ್ತಾರೆ.
ಆ ಸಂದರ್ಭದಲ್ಲಿ ಗರುಡ ಗಾಲವನಿಗೆ ಪೂರ್ವ, ದಕ್ಷಿಣ, ಪಶ್ಚಿಮ ಇತ್ಯಾದಿ ದಿಕ್ಕುಗಳ ದರ್ಶನ ಮಾಡಿಸ್ತಾನೆ. ಯಸ್ಯಾಮುದಯತೆ ಪೂರ್ವಂ ಸರ್ವಲೋಕ ಪ್ರಭಾವನಃ ಸವಿತಾ ಯತ್ರ ಸಂಧ್ಯಾಯಾಂ ಸಾಧ್ಯಾನಾಂ ವರ್ತತೆ ತಪಃ ಯಸ್ಯಾಂ ಪೂರ್ವಂ ಮತಿರ್ಯಾತ ಯಯಾ ವ್ಯಾಪ್ತಮಿದಂ ಜಗತ್ ಚಕ್ಷುಷಿ ಯತ್ರ ಧರ್ಮಸ್ಯ ತತ್ರ ಶೇಷ ಪ್ರತಿಷ್ಠಿತಃ. ಎಲ್ಲಾ ಲೋಕಗಳಲ್ಲಿಯೂ ತನ್ನ ತೇಜಸ್ಸನ್ನು ಹರಡಿರುವಂತಹ ಸೂರ್ಯ ಯಾವ ದಿಕ್ಕಿನಲ್ಲಿ ಮೊದಲು ಹುಟ್ಟುತ್ತಾನೋ ಮತ್ತೆ ಯಾವ ದಿಕ್ಕಿನಲ್ಲಿ ಅಂದ್ರೆ ಈ ಪೂರ್ವ ದಿಕ್ಕಿನಲ್ಲಿ ಪ್ರಾತಃ ಸಂಧ್ಯಾ ಸಮಯದಲ್ಲಿ ಸಾಧ್ಯರು ಅನ್ನುವಂಥ ದೇವತೆಗಳ ಒಂದು ವರ್ಗ ಅವರು ತಪಸ್ಸನ್ನ ಮಾಡ್ತಾರೋ, ಮತ್ತೆ ಯಾವ ದಿಕ್ಕಿನಲ್ಲಿ ಈ ಪ್ರಾತಃ ಕಾಲದಲ್ಲಿ ಗಾಯತ್ರಿ ಮಂತ್ರವನ್ನ ಜಪ ಮಾಡುವವರು ಯಾವ ದಿಕ್ಕನ್ನು ಅರಸ್ತಾರ. ಸಾಮಾನ್ಯವಾಗಿ ಪೂರ್ವ ಮತ್ತು ಉತ್ತರ ಎರಡೂ ಕೂಡ ಪ್ರಶಸ್ತವೇ. ಪೂರ್ವ ಆಗದೇ ಇದ್ದಾಗ ಉತ್ತರ ದಿಕ್ಕನ್ನ ಆನ್ಹಿಕ ಮಾಡುವವರು ಅಪೇಕ್ಷಿಸ್ತಾರೆ. ಪೂರ್ವವೇ ಅನುಕೂಲಕರವಾಗಿದ್ದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿಯೇ ಆನ್ಹಿಕ ಮಾಡ್ತಾರೆ. ಅದಕ್ಕಾಗಿ ಯಸ್ಯಾಂ ಪೂರ್ವಂ ಮತಿರ್ಯಾತ ಅಂತ ವರ್ಣನೆ ಮಾಡ್ತಾರೆ. ಧರ್ಮಪುರುಷ ಅಂದ್ರೆ ಪರಮಾತ್ಮ, ಅವನ ನೇತ್ರ ಸ್ವರೂಪರಾದಂಥ ಸೂರ್ಯ ಮತ್ತು ಚಂದ್ರರು ಕಾಣಿಸಿಕೊಳ್ಳುವುದು ಕೂಡ ಇದೇ ಪೂರ್ವ ದಿಕ್ಕಿನಲ್ಲಿಯೇ. ಅದೇ ದಿಕ್ಕಿನಲ್ಲಿಯೇ ಧರ್ಮಪುರುಷನಾದಂತಹ ಭಗವಂತನೂ ಇದ್ದಾನೆ. ಆ ದಿಕ್ಕಿನಲ್ಲಿ ಮಾಡಿದಂಥ ಹುತ, ಹವ್ಯ, ಹೋಮ ಮೊದಲಾದೆಲ್ಲವೂ ಕೂಡ ಸರ್ಪತೆ ಸರ್ವತೋ ದಿಶಂ, ಎಲ್ಲ ದಿಕ್ಕುಗಳಿಗೂ ಹರಡುತ್ತದೆ. ಅಂಥ ಈ ಪೂರ್ವ ದಿಕ್ಕು ಎಲ್ಲದಕ್ಕೂ ಮಾರ್ಗವಾಗಿದೆ. ಏತದ್ವಾರಂ ದ್ವಿಜಶ್ರೇಷ್ಠ ದಿವಸಸ್ಯ ತಥಾಧ್ವನಃ. ನಮ್ಮ ದಿವಸ, ನಮ್ಮ ಒಂದು ದಿನ, ಒಂದು ಡೇ ಪ್ರಾರಂಭ ಕಾಣುವುದೇ ಈ ಪೂರ್ವ ದಿಕ್ಕಿನಿಂದ ಅಂತ ಅದರ ಅರ್ಥ. ಇದೇ ದಿಕ್ಕಿನಲ್ಲಿಯೇ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳು ಅದಿತಿ ಮೊದಲಾದವರು ತಮ್ಮ ಮಕ್ಕಳನ್ನು ಹೆತ್ತರು. ಕಶ್ಯಪರ ಆ ಮಕ್ಕಳು ಇಲ್ಲೇ ಅಭಿವೃದ್ಧಿಯನ್ನು ಹೊಂದಿದರು. ದೈತ್ಯರು ಮತ್ತೆ ದೇವತೆಗಳು ಮೊದಲಾದವರೆಲ್ಲರೂ ಕೂಡ. ಅತ್ರ ಪೂರ್ವಂ ಪ್ರಸೂತಾವೈ ದಾಕ್ಷಾಯಿಣ್ಯ ಪ್ರಜಾಸ್ತ್ರೀಯ, ಇದೆಲ್ಲವೂ ಪೂರ್ವ ದಿಕ್ಕಿನ ಮಹಿಮೆ. ಅದೋ ಮೂಲ ಸುರಾಣಾಂ ಶ್ರೀಹಿ ಯತ್ರ ಶಕ್ರಃ ಅಭ್ಯಚಿಚ್ಯತ. ದೇವತೆಗಳ ಸಾಮ್ರಾಜ್ಯದ ಆಧಾರ ಇರುವುದು ಇಲ್ಲಿಯೇ, ಪೂರ್ವ ದಿಕ್ಕಿನಲ್ಲಿಯೇ. ದೇವತೆಗಳ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಇಂದ್ರ ಅಭಿಷಿಕ್ತನಾದ, ತಪಸ್ಸು ಮಾಡಿದ. ಆದ್ದರಿಂದ ಇದನ್ನ ಪೂರ್ವ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಈ ದಿಕ್ಕು ದೇವತೆಗಳೇ ಬಹಳ ಕಾಲ ಅಧಿಷ್ಠಿತರಾಗಿದ್ದಂತಹ ಒಂದು ದಿಕ್ಕಿದು. ಯಸ್ಮಾತ್ ಪೂರ್ವತರೇ ಕಾಲೇ, ಪ್ರಾಚೀನ ಕಾಲದಲ್ಲಿ ಪೂರ್ವಮೇವ ಆವೃತ ಸುರೈಹಿ ಅತಯೇವ ಚ ಸರ್ವೇಷಾಂ ಪೂರ್ವಾಮಾಶಾಂ ಪ್ರಚಕ್ಷತೆ. ಪೂರ್ವಂ ಸರ್ವಾಣಿ ಕಾರ್ಯಾಣಿ ದೈವಾನಿ ಸುಖಮೀಪ್ಸುತ. ಈ ಪೂರ್ವ ಕಾಲದಲ್ಲಿಯೇ, ಈ ಪೂರ್ವ ದಿಕ್ಕಿನಲ್ಲಿಯೇ ಎಲ್ಲ ದೇವ ಕಾರ್ಯಗಳನ್ನು ಮಾಡಬೇಕು. ಬ್ರಹ್ಮ ಮೊದಲು ವೇದಗಳನ್ನು ಪಠನ ಮಾಡಿದ್ದು ಕೂಡ ಇದೇ ದಿಕ್ಕಿನಲ್ಲಿ ಅಂತಾನೆ ಆ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಹತ್ತು ಗಂಟೆ 10 ನಿಮಿಷ ಇದೆ. ನೀವು ಎಷ್ಟೊತ್ತಿಗೆ ಮಲಗೋ ಸಮಯ? ಅತ್ತೆ ಕೇಳ್ತದೆ. ನನಗೆ ಯಾವ್ದೋ ನೆನಪಾದ ನಾನು ಹೇಳಲಿಕ್ಕೆ ಶುರು ಮಾಡಿದೆ. ನೀವು ಎಷ್ಟೊತ್ತಿಗೆ ಮಲಗ್ತಿದ್ರೆ ಮಲಗಿ ನೀವು. ಅದೇ ಮುಗಿತಾ ಬಂತು. ಆದ್ರೂ ನಿಮಗೆ ಸುಸ್ತಾದ್ರೆ ನೀವು ಮಲ್ಕೊಂಡ್ಬಿಡಿ ಪಾಪ. ಒಂದು ರೆಕಾರ್ಡಿಂಗ್ ಕೇಳಿದಿರಿ, ಅದೇ ಇದೊಂದು ರೆಕಾರ್ಡಿಂಗ್ ಬೇಕಾದ್ರೆ ನಾಳೆ ಕೇಳಿ, ಹಂಗೆ ಮಾಡಿ. ಈಗ ರೆಕಾರ್ಡಿಂಗ್ ಅಲ್ಲಿ ಬಂದಿರ್ತದೆ ಗ್ರೂಪ್ನಲ್ಲಿ, ಆಮೇಲೆ ಕೇಳಿ. ಸರಿ.
ಅತ್ರ ವೇದಾನ್ ಜಗೌ ಪೂರ್ವಂ ಭಗವಾನ್ ಲೋಕಭಾವನಃ ಅತ್ರೈವ ಉಕ್ತ ಸವಿತ್ರ ಆಸೀತ್ ಸಾವಿತ್ರಿ ಬ್ರಹ್ಮ ವಾದಿಶೋ. ಈ ಗಾಯತ್ರಿ ಮಂತ್ರವನ್ನ ಋಷಿಗಳಿಗೆ ಭಗವಂತ ಉಪದೇಶ ಮಾಡಿದ್ದು ಕೂಡ ಇದೇ ದಿಕ್ಕಿನಲ್ಲಿಯೇ. ಪೂರ್ವ ದಿಕ್ಕಿನಲ್ಲಿಯೇ ಸೂರ್ಯ ಯಾಜ್ಞವಲ್ಕಿ ಮಹರ್ಷಿಗಳಿಗೆ ಶುಕ್ಲ ಯಜುರ್ವೇದವನ್ನು ಕೂಡ ಉಪದೇಶಿಸಿದ. ಅತ್ರ ದತ್ತಾನೆ ಸೂರ್ಯೇಣ ಯಜೂಂಷಿ ದ್ವಿಜಸತ್ತಮ ಅತ್ರ ಲಬ್ಧವರಃ ಸೋಮಃ ಸುರೈಹಿ ಕೃತಿಷು ಪೀಯತೆ. ಸೋಮಪಾನವನ್ನ ದೇವತೆಗಳು ಮಾಡಿದ್ದು ಕೂಡ ಇದೇ ದಿಕ್ಕಿನಲ್ಲಿಯೇ. ವರುಣ ಪಾತಾಳಕ್ಕೆ ಹೋಗಿ ಐಶ್ವರ್ಯವನ್ನು ಪಡ್ಕೊಂಡದ್ದು ಕೂಡ ಇದೇ ದಿಕ್ಕಿನ ಮೂಲಕವೇ. ವಸಿಷ್ಠರು ಇದೇ ದಿಕ್ಕಿನಲ್ಲಿ ಜನ್ಮ ತಾಳಿದ್ರು. ಸಪ್ತರ್ಷಿಗಳೊಬ್ಬರಾಗಿ ಅವರು ಅತ್ಯುನ್ನತ ಸ್ಥಾನವನ್ನ ಪಡೆದರು. ಅವರಿಗೆ ಸ್ಥಾನ ಮಾನ ಸಿಕ್ಕಿದ್ದು ಕೂಡ ಇದೇ ಲೋಕದಲ್ಲಿ, ಇದೇ ದಿಕ್ಕಿನಲ್ಲಿ. ಸೂತಿಶ್ಚೈವ ಪ್ರತಿಷ್ಠಾಚ ನಿಧನಂಚ ಪ್ರಕಾಶತೆ. ಓಂಕಾರಸ್ಯ ಅಥ ಶ್ರುತಯಃ ಜಾಯಂತೆ ದಶತೀರ್ದಶ. ಓಂಕಾರದ ಸಾವಿರಾರು ಶಾಖೆಗಳು ಅಂದರೆ ವೇದಗಳು ಪ್ರಾದುರ್ಭೂತ ಆಗುವುದು ಇದೇ ದಿಕ್ಕಿನಲ್ಲಿಯೇ. ಈ ದಿಕ್ಕು ಮಹಾಪುಣ್ಯವನ್ನು ಕೊಡುವಂಥದ್ದು. ಹಾಗೆ ಯಾರಾದರೂ ತಪ್ಪು ನಡೆದರೆ ಅವರಿಗೆ ಪಾಪವನ್ನು ಕೊಡುತ್ತದೆ. ಮಾನವರಾಗಲಿ ಅಸುರರಾಗಲಿ ಯಾರಿಗಾದರೂ ಅಹಿತವನ್ನು ಬಯಸಿದರೆ, ಮಾಡಿದ ಉಪಕಾರವನ್ನು ಸ್ಮರಿಸದೆ ಹೋದರೆ ಆಗ ಸೂರ್ಯ ಕುಪಿತನಾಗಿ ಅವರಿಗೆ ಶಿಕ್ಷೆ ಕೊಡ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಅತ್ರ ಅಹಿತಾಃ ಕೃತಘ್ನಾಶ್ಚ ಮಾನುಷಾಶ್ಚ ಅಸುರಾಶ್ಚಯೇ ಉದಯಂಸ್ತತ್ರ ಸರ್ವಾನ್ವೈ ಕ್ರೋಧಾದ್ ಹಂತಿ ವಿಭಾವಸುಹೋ. ಏತದ್ವಾರಂ ತ್ರಿಲೋಕಸ್ಯ, ಮೂರು ಲೋಕದ ದ್ವಾರ ಇದು, ಸ್ವರ್ಗದ ದ್ವಾರ, ಸುಖದ ದ್ವಾರ ಇದು. ಏಷ ಪೂರ್ವೋ ದಿಶಾಂ ಭಾಗಃ, ಇದು ಪೂರ್ವ ದಿಕ್ಕು. ಈ ರೀತಿಯಾಗಿ ಮಹತ್ವವನ್ನು ಪಡ್ಕೊಂಡಿರುವಂತಹ ದಿಕ್ಕಿದು. ಪೂರ್ವ ದಿಕ್ಕಿನಲ್ಲಿ ಇಂದ್ರ ಇದ್ದಾನೆ ಅಂತ ನಾವು ಉಪಾಸಿಸಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೀಗೊಂದು ವರ್ಣನೆ ಕೇಳಿ ಬರ್ತದೆ. ಇದು 3ನೇ ಅಧ್ಯಾಯ. ದಿಕ್ಕುಗಳಿಗೆ ಆಶ್ರಯವಾದ ಭಗವಂತನ ಬಾಹುಗಳು ಅಂತ ವರ್ಣನೆ ಮಾಡುವ ಪ್ರಸಂಗ ಅದು. ತಸ್ಯ ಪ್ರಾಚೀದಿಕ್ ಜುಹೂರ್ ನಾಮ, ಭಗವಂತನ 4 ತೋಳುಗಳಲ್ಲಿ ಬಲಭಾಗದ ಮೇಲಿನ ಬಾಹು ಪೂರ್ವ ದಿಕ್ಕಿಗೆ ಆಶ್ರಯವಾಗಿದೆ ಮತ್ತು ಅದು ಪೂರ್ವ ದಿಕ್ಕಿನಲ್ಲಿದೆ. ಅದಕ್ಕೆ ಜುಹು ಅಂತ ಹೆಸರು ಅಂತ ಆ ಉಪನಿಷತ್ತು ವರ್ಣನೆ ಮಾಡಿದೆ. ಪ್ರಾಚೀದಿಕ್ ಸಂಸ್ಥಿತಸ್ತಸ್ಯ ಬಾಹು ದಕ್ಷಿಣ ಊರ್ಧ್ವಗಃ ಜುಹುಸ್ವ ಹೋಮಕರ್ತೃತ್ವಾತ್ ಭುಂಕ್ತೆ ಹಿ ಏತೇನ ಕೇಶವಃ. ಈ ಪೂರ್ವ ದಿಕ್ಕಿನಲ್ಲಿ ಭಗವಂತನ ಬಲಭಾಗದ ಮೇಲಿನ ಬಾಹು ಏನಿದೆ ಅದು ಜುಹು ಅಂತ ಕರೆಸ್ಕೊಂಡಿದೆ. ಯಾಕೆಂದ್ರೆ ಹೋಮ ಮಾಡ್ತದೆ. ಭಗವಂತ ಇದೇ ತೋಳಿನಿಂದಲೇ ಹೋಮ ಮಾಡ್ತಾನೆ. ಅಥವಾ ಭಗವಂತ ಭೋಜನ ಮಾಡುವುದು ಕೂಡ ಇದರಿಂದಲೇ. ಬಾಹುರ್ಜುಹೋತಿ ಚಕ್ರೇಣ ಶತ್ರುನಿತ್ಯಥವಾ ಜುಹೂಹು. ಈ ಬಲಭಾಗದ ಮೇಲ್ತೋಳು ತನ್ನಲ್ಲಿರುವಂತಹ ಚಕ್ರಾಯುಧದಿಂದ ಶತ್ರುಗಳನ್ನ ಆಹುತಿ ಕೊಡ್ತದೆ. ಅದಕ್ಕಾಗಿ ಕೂಡ ಇದನ್ನ ಜುಹು ಅಂತ ವರ್ಣಿಸ್ತಾರೆ. ಇವಿಷ್ಟು ಸಂಗತಿಗಳನ್ನು ನಾವು ಪೂರ್ವ ದಿಕ್ಕಿನಲ್ಲಿ ಅನುಸಂಧಾನ ಮಾಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.